ನಿಮ್ಮದೊಂದು ಪ್ರಚಾರ ಅಂದ್ರೆ ಈ ವರ್ಷ ನಮ್ದೆಂತ ನಿಮ್ಗೂ ರಾಘವೇಂದ್ರ ಸ್ವಾಮಿಗಳದ್ದೇ ದಯೆ. ಹೌದಾ ಅಂತ ಸ್ವಲ್ಪ ಹೌದಪ್ಪ. ಕೃಷಿಕರ ಕಣ್ಮಣಿ ಮಕರನು ಬೆಳೆದಿಯೇ ಮೊದಲನ್ನು ಕಾಣುತ್ತ ದೋಷದಲ್ಲಿಯೇ. ಕೃಷಿಕರ ಕಣ್ಮಣಿ ಮಕರನು ಬೆಳೆದಿ ಮೊದಲನ್ನು ಕಾಣುತ್ತ ದೋಷದಲ್ಲಿ, ಫಸಲನ್ನು ಕಾಣುತ್ತ ದೋಷದಲ್ಲಿಯೇ. ಕರಡಿ ಮುಸಿಯ ನರಿ ತೋಳದ ದಾಳಿಯ, ಕರಡಿ ನರಿ ಮುಸಿಯ ಆಚೆ ಕರಡಿ ನರಿ ತೋಳದ ದಾಳಿಯ ದೆಸೆಗಿಡಿಸುತ್ತಲಿಯೇ. ಕೃಷಿಕರ ಕಣ್ಮಣಿ ಮಕರನ್ನು ಬೆಳೆದಿಯೇ ಕಾಣುತ್ತ ದೋಷದಲ್ಲಿಯೇ. ದೋಷದ ನಮಸ್ಕಾರ. ಓಯ್ ನಮಸ್ಕಾರ. ಜನ ಯಾರು ಅಂತ ಗೊತ್ತಾಯ್ತಾ? ಜನ ಯಾರು ಅಂತ ಗೊತ್ತಾಗ್ಲಿಲ್ಲ. ಮಕರ. ಮಕರ್ನ ಮಕರ ಅಂದ್ರೆ ಮೊಸಳೆ. ಅದೇಯಾ ಎಂತ ಮೊಸಳೆ? ಮೊಸಳೆ ನೀವು. ಹಾ ಮಕರ್ನ ಹಾ ಅಷ್ಟು ಸಸಾರ ಮಾಡುದೆಂತ? ದೊಡ್ಡದೆಂತದ್ದು? ದೊಡ್ಡದೆಂತದ್ದು ಅಲ್ಲ, ನಿಮ್ಮ ಮೂಗಲ್ಲಿ ಪುಡಿ ಹಾಕಿ ಸೀನುವಾಗ ನಾನು ಉದುರಿ ಬಿದ್ದದ್ದ? ನಾವು ಅದೆಲ್ಲ ಹಾಕುದಿಲ್ಲಪ್ಪ. ಮತ್ತೆ ನೀವು ಅಷ್ಟು ಸಸಾರ ಮಾಡುದೆಂತ? ಅಲ್ಲ ದೊಡ್ಡ. ಅಂದ್ರೆ ಅಷ್ಟು ದೊಡ್ಡದೇನು ನೀವು? ಈಗ ನಾವು ಪ್ರಚಾರದಲ್ಲಿಲ್ಲ, ನಿಮ್ಮಷ್ಟು ಪ್ರಚಾರದಲ್ಲಿಲ್ಲ. ನಾವು ಪ್ರಚಾರದಲ್ಲಿಲ್ಲ. ಓಯ್, ನಿಮ್ಗೊಂದು ವಿಷಯ ಹೇಳುದ? ಏನು? ಈಗ ಪ್ರಚಾರದಲ್ಲಿ ಇಲ್ದಿದ್ದಕ್ಕೆ ಹೋಗಿಯೇ ನಾನು ಇವತ್ತಿಲ್ಲಿರುದು. ಹೌದಾ? ಗೊತ್ತಾಯ್ತಾ ನಿಮ್ಗೆ? ಏನದು? ಅಂದ್ರೆ ಪ್ರಚಾರದಲ್ಲಿ ಇಲ್ದೇ ಇದ್ರು ಇನ್ನು ಮುಂದಕ್ಕೆ ಪ್ರಚಾರ ಬರ್ಲಿ ಅಂತ ಆ ರಾಘವೇಂದ್ರ ಸ್ವಾಮಿಯ ಒಂದು ಪ್ರೇರಣೆಯಿಂದ ನಮ್ಮ ಬಾಂಧವ್ಯ ಎನ್ನುವಂಥದ್ದು ಇವತ್ತಿಲ್ಲಿ ಉಂಟಾಯ್ತು. ಹೌದಾ? ಅಲ್ವಾ? ಸ್ವಲ್ಪ ಆದ್ರೂ ಪ್ರಚಾರ ಆದ್ರೂ ತೊಂದ್ರೆ ಇಲ್ಲ. ನಿಮ್ಮದೊಂದು ಪ್ರಚಾರ ಅಂದ್ರೆ ಈ ವರ್ಷ ನಮ್ದೆಂತ ನಿಮ್ಗೂ ರಾಘವೇಂದ್ರ ಸ್ವಾಮಿಗಳದ್ದೇ ದಯೆ. ಹೌದಾ ಅಂತ ಸ್ವಲ್ಪ. ಹೌದಪ್ಪ. ನಿಮ್ಮ ಪ್ರಚಾರ ಹೋಗ್ತಾ ಹೋಗ್ತಾ ಹೆಚ್ಚಾಯ್ತು, ಅವಕಾಶ ಕಡಿಮೆ ಆಯ್ತು ಬಿಡಿ, ಅಷ್ಟೇ. ಏನ್ ತೊಂದರೆ ಇಲ್ಲ, ಹೇಳಲಿಕ್ಕಿಲ್ಲ. ಆದ್ರೆ ನನ್ನ ಉದ್ಯೋಗ ಯಾವ್ದಂತ ಗೊತ್ತಾಯ್ತಾ ನಿಮ್ಗೆ? ಉದ್ಯೋಗ ಎಂತದ್ದು? ಎಂತದ್ದು? ಯಾವ್ದು ಉದ್ಯೋಗ ಯಾವ್ದಂತ ಗೊತ್ತಾಗ್ಲಿಲ್ಲ? ಇಲ್ಲಪ್ಪ. ಈ ದೇಶದ ಬೆನ್ನೆಲುಬು ಯಾರು? ಬೆನ್ನೆಲುಬು ಅಂತ ಹೇಳಿದ್ರೆ ಒಬ್ಬ ಯೋಧ. ಅದ್ ನೀವೇ? ನಾನು ಕೈಯಲ್ಲಿ ಇದನ್ನೊಂದು ಬಿಟ್ಟು ಮತ್ತೆ ಎಂತಾದ್ರೂ ಹಿಡ್ಕೊಂಡು ಬಂದಿದ್ನ? ಹಾಗಾದ್ರೆ ರೈತ. ಒಂದು ಯೋಧ, ಇನ್ನೊಂದು ರೈ ಅಲ್ಲ. ಯಾರು ರೈಗಳು? ನಾ ರೈತ ಅಂದೆ, ನೀವ್ ಯಾಕೆ? ಒಂದು ಯೋಧ ಮತ್ತೊಬ್ಬ, ಇನ್ನೊಂದು ಹೇಳಿ ಮರ. ಇನ್ನೊಂದು ರೈತ ಮಾರ್ರೆ. ಒಂದು ಯೋಧ, ಮತ್ತೊಬ್ಬ ಇನ್ನೊಂದು ರೈತ. ನೀವು ನಿಲ್ಸುದಿಲ್ಲ, ನಾವು ಹೇಳೋದು ಬಿಡುದು. ನಿಮ್ಗೂ ಪ್ರಯೋಜನವೇ ಇಲ್ಲ ಬಿಡಿ. ಆದ್ರೆ ಓಯ್, ರೈತರಂದು ಮಾತ್ರಕ್ಕೆ ನಮ್ದು ಅವಸ್ಥೆ ಹೇಳಿ ಸುಖ ಇಲ್ಲ ಮಾರ್ರೆ. ಏನ್ ಅವಸ್ಥೆ? ಏನಂದ್ರೆ ಯಾವುದ್ರಲ್ಲೂ ನಾವು ಉನ್ನತಿ ಕಾಣ್ಲೇ ಇಲ್ಲ. ಯಾಕೆ? ಏನಾಯ್ತು? ಮೊದಲೇ ವರ್ಷ, ಒಂದು ವರ್ಷ ನಾನು ಏನ್ ಮಾಡಿದೆ ಗೊತ್ತಾ? ಏನ್ ಮಾಡಿದ್ರಿ? ಕುಂಬಳಕಾಯಿ ಬೆಳೆದೆ. ಓಯ್, ಗುಂಬಳಕಾಯ? ಮೊದ್ಲು ಇಂತಿಂತ ಕುಂಬಳಕಾಯಿ. ಹೌದಾ? ಒಳ್ಳೆ ಫಲ. ಹೌದಾ? ಆದ್ರೆ ನಾ ಬೆಳೆದ ವರ್ಷ ಬೆಲೆ ಇಲ್ಲ. ಹಾಗಾಗಿ ಏನು ಮಾಡ್ದೆ ಕೇಂದ್ರೆ, ಒಂದು 3 ತಿಂಗಳು ಕೋಣೆಗೆ ಹಾಕಿ ಇಟ್ಟೆ. ಬೆಲೆ ಬರುವ ತನಕ ಹಾಗೆ ಇರ್ಲಿ ಅಂತ. ಹಾಗೆ ಇರ್ಲಿ ಅಂತ 3 ತಿಂಗಳಾಯ್ತಾ, ಒಳ್ಳೆ ಬೆಳೆ ಬಂತ. ಹೌದಾ? ಹೌದೌದು. ತಕೊಳ್ಳಿಕ್ಕೆ ನಮ್ಮ ಮನೆ ಹತ್ರ ಇಬ್ಬರು ಬಂದ್ರು. ಜನ ಬಂದ್ರ ಇಬ್ಬರನ್ನು ಕರ್ಕೊಂಡು ಕೋಣೆ ಹತ್ರ ಹೋದೆ. ಕೋಣೆ ಹತ್ರ ಹೋಗಿ ಬಾಗಿಲು ತೆಗಿತೆ. ಎಂತ ನೋಡುದೆ? ಎಂತಾಯ್ತು? ಕುಂಬಳಕಾಯಿ ಎಲ್ಲುಂಟು, ಎಲ್ಲ ನೆಲದಲ್ಲಿ ಹಾರ್ಕೊಂಡು ಬರ್ತಾ ಉಂಟು. ಹೌದಾ? ಕೊಳತೆ ಎಂತ ಇಲ್ಲ ಅಲ್ಲೇ. ಹೌದಾ? ಈ ಇಬ್ರು ಬಂದವ್ರು ಎಲ್ಲಿದ್ರೆ? ಆ ದಿವಸದಿಂದ ಇವತ್ತಿನವ್ರಿಗೆ ನನ್ನ ಹತ್ರ ತಗೊಳ್ಳಿಕ್ಕೆ ಅಂತ ಬರ್ಲಿಲ್ಲ. ಹಾಗಾಗಿ ಆ ವರ್ಷ ಹೋಯ್ತಾ. ಬರುವ ವರ್ಷ ಈ ಬೆಂಡೆಕಾಯಿ ಮರ, ಬೆಂಡೆಕಾಯಿ ಅದನ್ನು ಬೆಳೆದೆ. ಆದ್ರೆ ಅದು ಹೆಸರಿನ ಹಾಗೆ ಮರ್ರೆ, ಒಂದೂ ಸರ್ತಾ ಇಲ್ಲ, ಎಲ್ಲ ಹೀಗೆ ಅದ್ದು. ಹೌದಾ? ಹೌದೇ? ಅದೇ ಎಂತ ಕಾಯಿಲೆಯೋ ನಂಗಂತೂ ಅರ್ಥ ಆಗ್ಲಿಲ್ಲ. ಆದ್ರೆ ನಮ್ಮ ಪಕ್ಕದ ಗದ್ದೆಯಲ್ಲಿ ಎಲ್ಲ ಇಷ್ಟು ಸುರ್ತದ ಬೆಂಡೆಕಾಯಿ. ನಾನೊಂದು ಉಪಾಯ ಮಾಡಿದೆ. ಆ ಗದ್ದೆಯಿಂದ ತಗೊಂಡ್ ಬಂದೆ. ನನ್ನ ಗದ್ದೆಯಲ್ಲೇ ಎಲ್ಲಾ ಬೆಂಡೆಕಾಯಿ ತೋರು ಹಾಗೆ ಈ ಮೂರ್ದೆ. ಅದೇ ಯಾಕಂದ್ ಗೊತ್ತಾಗ್ಲಿಲ್ವಾ? ಇದನ್ನ ನೋಡ್ಕೊಂಡಾದ್ರೆ ಅವೆಲ್ಲ ಕಲೀಲಿ ಅಂತ
ಓ ಸೊರ್ತಾಗ್ಲಿ ಅಂತ. ಮತ್ತೆ ಆದ್ರೂ ಅವು ಬಿಡ್ಲಿಲ್ಲ, ಅದೂ ಆಗ್ಲಿಲ್ಲ. ಅದ್ರ ಮೇಲೆ ಮುಂದಿನ ವರ್ಷ ಇದು ಆಲ್ ಸಂಡೆ. ಯಾವ್ದು ಆಲ್ ಸಂಡೆ ಮಾರ್ರೆ? ಅಲ್ಲ ಸಂಡೆ. ಅದನ್ನು ಬೆಳೆದೆ, ಒಳ್ಳೆ ಫಲ. ಹೌದಾ? ಬೆಳೆದದ್ದು ಹೋದೆ. ಅವಸ್ಥೆ ಏನಾಯ್ತು ಗೊತ್ತಾ? ಹೇಗಾಯ್ತು ಗೊತ್ತಾ? ಸೂರ್ಯನಿಲ್ಲದ ಆಕಾಶ, ಹಲ್ಗಳಿಲ್ಲದ ಬಾಯಿ, ಬೀಜವಿಲ್ಲದ ಇದೆ ಅಲಸಂಡೆ. ಅಲಸಂಡೆ ಬೀಜವೇ ಇಲ್ಲ ಮಾರ್ರೆ ಅದ್ರಲ್ಲಿ. ಹೌದಾ? ಎಷ್ಟು ಕಷ್ಟಪಟ್ಟಿದೆ ಗೊತ್ತಾ? ನನ್ನ ಸ್ವಂತ ಗೊಬ್ಬರ ಹಾಕಿ ಬೆಳೆಸಿದೆ ಅದನ್ನ. ಸ್ವಂತ ಅಂದ್ರೆ ಅಲ್ಲ, ಎಲ್ಲದಕ್ಕೂ ಒದ್ನೆ ಹಾಕಿದ್ದ? ಎಲ್ಲದಕ್ಕೂ ಅದ್ಲೆ. ಮೊನ್ನೆ ನಿಮ್ಗೆ ಅಲ್ಲ, ಮತ್ತೆ ಸರ್ತ ಆಗುದು ಹೇಗೆ? ಅಲ್ಲ, ಮೊನ್ನೆ ನಿಮ್ಗೊಂದು ಬದ್ನಿ ಕೊಟ್ಟೆ ಅಲ್ಲ, ಬದ್ನಿ ಕೊಟ್ಟೆ ಅಲ್ಲ, ಅದಕ್ಕೂ ಅದನ್ನೇ ಹಾಕದ್. ಓಯ್ ಹೇಳ್ಬೇಕಲ್ವ ಮಾರ್ರೆ? ಹಾಗಲ್ವೇ? ಅಲ್ಲ, ನಾನ್ ತಿನ್ಲಿಲ್ಲ, ಸ್ವಲ್ಪ ಭಂಡಾರಿ ಕೊಟ್ಟೆ. ಅದಲ್ಲ, ಸ್ವಂತದ್ದು ಅಂದ್ರೆ ನಮ್ಮ ಮನೆಯದು, ಅದನ್ನೇ ಹಾಕಿ ಬೆಳೆಸದ್. ಹೌದಾ? ಏನೂ ಪ್ರಯೋಜನ ಆಗಲಿಲ್ಲ. ಬಿಡಿ, ಅದೆಲ್ಲ ಇದ್ದದ್ದೇ ಮನುಷ್ಯನ ಜೀವನದಲ್ಲಿ. ಆದ್ರೆ ಈಗ ನನ್ನ ಸಂಸಾರದ ಬಗ್ಗೆ ಹೇಳುದಾರೆ, ಏನು? ನಂಗೆ ಒಂದು ಮದುವೆ ಐತೆ. ಒಂದು ಮದಿ ಎಲ್ಲರಿಗೂ ಒಂದೇ ಆಗುತ್ತೆ. ನೀವೆಷ್ಟಾಯ್ತು? ಅಲ್ಲ, ನಾನು ಆಗ್ಲಿಲ್ಲ, ನಂಗೆ ಆಗ್ಲಿಲ್ಲ. ನಿಮ್ಗಾಗ್ಲಿಲ್ಲ? ಪಕ್ಕದವ್ರು ಎಷ್ಟಾಯ್ತು? ಪಕ್ಕದವ್ರಿಗೆ ಗೊತ್ತಿಲ್ಲ ಮಾರ್ರೆ, ಪಕ್ಕದವ್ರ ವಿಷಯ ಗೊತ್ತಿರುವಾಗೆ ಒಂದೇ ಆದದ್ದ? ಹೌದಾ ಅಂತ? ಹೌದಾ? ಒಂದೇ, ಎಲ್ರು ಆಗುದು ಒಂದೇ. ಆದ್ರೆ ನನ್ನ ಹೆಂಡತಿ ಒಂದು ಚಂದ ಅಂದ್ರೆ. ಚಂದ ಇದ್ಲ? ಹೌದೇ. ಅದನ್ನ ಊರು ತುಂಬ ಹೇಳ್ಕೊಂಡು ಬರುದು ಹೇಗೆ? ಅಲ್ಲ, ಅದು ಯಾಕೆ ಹೇಳ್ತೇನೆ, ನಾನಾಗಿ ಮದುವೆ ಆದದ್ದಲ್ಲ, ನಾನು ಬೇಸಾಯ ಮಾಡ್ತಾ ಇದ್ದೆ. ನಮ್ಮ ಊರಿನವರೆಲ್ಲ ಯಾವಾಗ್ಲೂ ಹೇಳುದು ಏನಂತ? ಮದುವೆ ಆಗಿ ಅಂತ. ಹಾಗಾಗಿ ಊರಿನವರಿಗೋಸ್ಕರ ಒಂದು ಮದುವೆ ಆದೆ. ಹಾಗಾದ್ರೆ ಊರಿನವರೆಲ್ಲ ನಿಮ್ಮನೆಯಲ್ಲಿ ಬಿಡೋದು ಹಾಕಿದಾರೆ ಅಂತ ಹೇಗೆ? ಹಾಗಲ್ಲ ಮಾರ್ರೆ, ಹೆಂಡತಿ ಚಂದ ಇದ್ಲ ಅಂತ್ರಿ? ಊರಿನವ್ರು ಹೇಳ್ರಂತ ಒಂದು ಮದುವೆ ಆದ. ಊರಿನವ್ರು ಹೇಳಿದ್ರಂತ ಒಂದು ಮದುವೆ ಆದೆ. ಆದ್ರೆ ಅವಳು ವರ್ಣನೆ ಮಾಡ್ಲಿಕ್ಕೆ ಪದಗಳೇ ಸಿಕ್ಕುವುದಿಲ್ಲ. ಹೇ ದೇವರೇ, ಅವಳು ಹುಬ್ಬು ಅಂತ ಹೇಳಿದ್ರೆ ಈ ಬಾಗಿದ ಕೊಬ್ಬು. ಹೌದಾ? ಹೌದೌದು. ಅವಳ ಕಣ್ಣು ನೇರ್ಲಿ ಹಣ್ಣು. ಹೌದೇ? ಮತ್ತೆ ಅವಳ ಹಣೆ ಅಂದ್ರೆ ಈ ಭಟ್ರು ಕೂಕ ಮಣೆ ಇದ್ದಂಗೆ. ಹೌದಾ? ಅಷ್ಟು ವಿಸ್ತಾರ, ಬಾರಿ ಚಂದ ಇದ್ದ. ಹೌದೌದು. ಮತ್ತೆ ಅವಳ ಈ ತುಟಿ ಅಂದ್ರೆ ಈ ಸಂತೆಯಲ್ಲಿ ಕಾಲಡಿ ಬಿದ್ದು ಪಚಿಕ್ಕಾದಿಲ್ಲ ಕೊಂಡಿಕಾಯಿ ಅಂತ ತುಟಿ ಅವಳಿದ್. ಹೌದಾ? ಹೌದೌದು. ಅವಳ ಹೆಸರು ಗೊತ್ತಾಗ್ಲಿಲ್ವಾ? ಮಾಲೆ. ಮಾಲೆ ನನ್ನ ಹೆಸರು, ನನ್ನ ಹೆಂಡತಿ ಹೆಸರು ನಾನು ಪ್ರೀತಿಯಿಂದ ಕರೆಯುವುದೇ. ಅವಳ ಹೆಸರು ಮಾಲತಿ ಅಂತ. ಇಷ್ಟು ಕರೆದ್ರೂ ಬರ್ತಿಲ್ಲಲ್ಲ. ಓಯ್, ನಾನು ಯಾಕೆ ಇಷ್ಟು ಕರೆದ್ರು ಬರ್ತಿರ್ಲಿಲ್ಲ? ಯಾಕೆ? ಮನೆಯಲ್ಲಿ ಕೆಲಸ ಅಷ್ಟು ಉಂಟು. ಹೌದಾ? ಬಾವ ಬಂದಿರ್ ನಮ್ಮ ಮನೆಗೆ. ನಿಮ್ಗೆ ಗೊತ್ತಿಲ್ವಾ? ಏನು? ಬಾವ ಬಂದ ವಿಷಯ ಸಿಗ್ಲಿಲ್ವಾ ನಿಮ್ಗೆ? ಬಾವ ಬಂದಿರ? ನಮ್ಮ ಮನೆಗೆ ಬಾವ ಬಂದಿರ. ಹೌದಾ? ಹೌದೌದು. ಹಾಗಾಗಿ ಅವಳು ಬರ್ಲಿಲ್ಲ. ಆದ್ರೆ ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಂಡೆ. ನಮ್ಮ ಮಹಾರಾಜರ ಹತ್ರ ಹೋಗ್ಬೇಕಿತ್ತು. ಯಾಕೆ ಕೇಳಿದ್ರೆ, ಈಗ ನಮ್ದು ಒಂದು ಸಿರಿ ಉತ್ಸವ ಅಂತ ನಡೀತದೆ. ಸಿರಿ ಉತ್ಸವ? ಹೌದೌದು. ಅದು ನಡಿಬೇಕಂತಾದ್ರೆ ಎಲ್ಲದು ಮಹಾರಾಜರಿಗೆ ಹೇಳಿ ಆಗ್ಬೇಕು. ಅವ್ರ ಹತ್ರ ಎಲ್ಲ ತಯಾರಿ ಮಾಡ್ಲಿಕ್ಕೆ ಹೇಳಿದ್ದೇನೆ ನಮ್ಮ ಗೆಳೆಯರ ಹತ್ರ. ಆದ್ರೂ ಮಹಾರಾಜರಿಗೆ ಒಂದು ವಿಷಯ ಮುಟ್ಸ್ಬೇಕಲ್ಲ, ಅಲ್ಲಿಗೆ ಹೊರಡ್ತೇನೆ.